ಡಿಜಿಪಿ ರಾಮಚಂದ್ರನ ವಿರುದ್ಧ ದಿನೇಶ್ ಕಲ್ಲಳ್ಳಿ ಅನ್ನೋರೊಬ್ಬರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳು ಮೈಕ್ ಇಟ್ರೆ ಡಿಜಿಪಿ ರಾಮಚಂದ್ರ ರಾವ್ ಅಥವಾ ಕಾಮಚಂದ್ರ ರಾವ್ ಅದು ಜನರೇಟರ್ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಈ ಕೇಸನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕು. ಈ ವಿಡಿಯೋ ಆ ಕಂಪ್ಲೇಂಟ್ ಅನ್ನ ಮತ್ತೆ ಆ ವಿಡಿಯೋನ ಇಮಿಡಿಯೇಟ್ ಆಗಿ ಫಾರೆನ್ಸಿಕ್ ಕಳಿಸಿ 24 ಗಂಟೆ ಒಳಗಾಗಿ ಈ ವಿಡಿಯೋ ಜೆನ್ಯೂನ್ನೆಸ್ ಅನ್ನ ಜನರಿಗೆ ತಿಳಿಸ್ಬೇಕು. ಜೊತೆನಲ್ಲಿ ಯಾಕಂದ್ರೆ ಅವನು ಡಿಫೆನ್ಸ್ ತಗೊಂಡಿದ್ದಾನೆ, ಅವನು ತಗೊಂಡ್ಲಿ. ಬಟ್ ನಾವ್ ಯಾರು ಕರ್ನಾಟಕದವ್ರು ಯಾರು ಕೂಡ 7 ಕೋಟಿ ಜನ ಕನ್ನಡಿಗರು ನಾವ್ಯಾರು ಕೂಡ ಫೂಲ್ಸ್ ಅಲ್ಲ, ಗೂಬೆಗಳಲ್ಲ. ನೀಟಾಗಿ ಅಲ್ಲ ಜನರೇಟೆಡ್ ನಿನ್ನ ಮುಖನೇ ಜನರೇಟೆಡ್ ರಾಮಚಂದ್ರ ರಾವ್ ಡಿಜಿಪಿ ಅಥವಾ ಅಲ್ಲಿರೋ ಹೆಣ್ಮಕ್ಳನ್ನು ಕೂಡ ಜನರೇಟೆಡ್ ವಿಡಿಯೋನ ಆಮೇಲೆ ಜನರೇಟೆಡ್ ಮಾಡೋ ಅಂತ ಕರ್ಮ ಏನಿದೆ. ನಾವ್ ಯಾರು ಕೂಡ ಗೂಬೆ ಅಲ್ಲ. ಇರ್ಲಿ, ಇನ್ನು ಡಿಫೆನ್ಸ್ ತಗೊಂತಾ ಇದೆಯಾ, ಕರ್ನಾಟಕ ಸರ್ಕಾರ ಇವನನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು, FIR ಮಾಡಬೇಕು, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿಸಬೇಕು. ಈ ರೀತಿ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಕೂತ್ಕೊಂಡಿರುವಂತ ಅಧಿಕಾರಿಗಳು, IASಗಳು, IPSಗಳು, DGPಗಳು, ರಾಜಕಾರಣಿಗಳು ಈ ರೀತಿ ಹೆಣ್ಣುಮಕ್ಕಳನ್ನ ತಮ್ಮ ತೀಟೆಗೆ ಬಳಸ್ಕೊಂತ ಇರೋದನ್ನ ಖಂಡಿತವಾಗಿ ಖಂಡಿಸ್ತೀವಿ. ಮೊನ್ನೆ ಈಕೆ ಏನೋರು ಆಕ್ಟ್ರೆಸ್ ರಮ್ಯಾ ಗಂಡಸು ಒಂಥರ ಬೀದಿ ನಾಯಿ, ಯಾವ ಟೈಮಲ್ಲಿ ಕೊಲೆ ಮಾಡ್ತಾನೆ, ಯಾವ ಟೈಮಲ್ಲಿ ರೇಪ್ ಮಾಡ್ತಾನೆ, ಯಾವ ಟೈಮಲ್ಲಿ ಈ ರೀತಿ ಸೆಕ್ಷುವಲ್ ಪೀರಿಯಡ್ ತರ ಬಳಸ್ಕೊಂತಾನೆ ಅಂತ ನಿಜವಾಗ್ಲೂ ನಮ್ಗೆಲ್ಲ ಒಂಥರ ಕೋಪ ಬಂತು. ಆದರೆ ನಿಜವಾಗ್ಲೂ ಇವತ್ತು ಅಸಹ್ಯ ಅನಿಸ್ತಾ ಇದೆ ಇವನು DGP ಅಂತ ಹೇಳ್ಕೊಳಕ್ಕೆ. ಈ DGPಯನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು, ಅರೆಸ್ಟ್ ಮಾಡಬೇಕು, FIR ಆಗಬೇಕು. ಅದು ಇಮಿಡಿಯೇಟ್ ಆಗಿ ಫಾರೆನ್ಸಿಕ್ ಅಲ್ಲಿ ಅದು ಜೆನ್ಯೂನ್ನೆಸ್ ಆಫ್ ದಿಸ್. ಯಾಕಂದ್ರೆ ಅವನು ಅಂತ ಹೇಳ್ತಾ ಇದ್ದಾನೆ, ಅವನು ಹೇಳ್ತಾ ಇರೋ ಸುಳ್ಳಿಗೆ ಸರ್ಕಾರ ಇಮಿಡಿಯೇಟ್ ಆಗಿ ಅದನ್ನ ಫಾರೆನ್ಸಿಕ್ ಕಳಿಸ್ಬೇಕು. ಆಮೇಲೆ ಒಂದು ಉನ್ನತವಾದಂತ ಕಮಿಟಿನ ರಚನೆ ಮಾಡಬೇಕು. ಇಂಥವ್ರನ್ನೆಲ್ಲ ನಿಜವಾಗ್ಲೂ ವಿಧಾನಸೌಧದಲ್ಲಿ DGP ಪೋಸ್ಟ್ ಅಲ್ಲಿ ಕೂತ್ಕೊಂಡ್ರೆ ಏನಿಲ್ಲ, ಕರ್ನಾಟಕನ ರೆಡ್ ಲೈಟ್ ಏರಿಯಾ ಮಾಡ್ಬಿಡ್ತಾರೆ ಇವರು. ನಿಜವಾಗ್ಲೂ ಇಂಥ ದರಿದ್ರಗಳನ್ನ ಇಮಿಡಿಯೇಟ್ ಆಗಿ ನಾವು ಬಗ್ಗು ಬಡಿಬೇಕು, ಬ್ರೇಕ್ ಹಾಕಬೇಕು. ಆಮೇಲೆ ಕರ್ನಾಟಕ ಮಹಿಳಾ ಆಯೋಗ ಸ್ಟೆಪಿನ್ ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಇಮಿಡಿಯೇಟ್ ಆಗಿ ಹೆಣ್ಣು ಮಕ್ಕಳ ಜೊತೆಗೆ ನಿಂತ್ಕೊಳ್ಬೇಕು, ಮತ್ತೆ FIR ಮಾಡಿಸ್ಬೇಕು, ಈ DGPಯನ್ನ ಜೈಲಿಗೆ ಕಳಿಸ್ಬೇಕು ಅಂತ ಕೇಳುತ್ತಾ ಕಾದು ನೋಡೋಣ ಎಷ್ಟರ ಮಟ್ಟಿಗೆ ಸರ್ಕಾರ ದಮ್ಮು ತಾಕತ್ತಿದೆ ಅಂತ.